ಮೊದಲನೇದಾಗಿ ಇವತ್ತು ಸಂಜೆ ಇಲ್ಲಿಗೆ ಬರೋದಕ್ಕೆ ನಾನು ಅಪ್ಪ ಅಮ್ಮನ ಜೊತೆ ಕೂತ್ಕೊಂಡು ಟೀ ಕುಡಿತಾ ಟಿವಿ ನೋಡ್ಬೇಕಾದ್ರೆ ನಮ್ಮ ಚಂದನ ವಾಹಿನಿಯಲ್ಲಿ ಡಾಕ್ಟರ್ ರಾಜ್ಕುಮಾರ್ ಅವ್ರ ಇಂಟರ್ವ್ಯೂ ಬರ್ತಾ ಇತ್ತು. ಹಳೇ ಇಂಟರ್ವ್ಯೂ, ಅದನ್ನು ರೀಪ್ಲೈ ಮಾಡೋದು. ಸೊ ಅದರಲ್ಲಿ ಅವ್ರು ಕಾಂಪೇರ್ ಕೇಳಿದ್ರು, ಸರ್ ಇಷ್ಟೊಂದು ಒಳ್ಳೊಳ್ಳೆ ಸಿನಿಮಾಗಳು ನಿಮಗೆ ಸಿಕ್ಕಿದ್ದಾದರೂ ಹೇಗೆ ಅಂತ. ಅವ್ರು ಹೇಳಿದ ಒಂದೇ ಮಾತು, ನನ್ನ ಮೇಲೆ ನಂಬಿಕೆ ಇಟ್ಟಂತ ನನ್ನ ನಿರ್ಮಾಪಕ ಮತ್ತು ನನ್ನ ನಿರ್ದೇಶಕರು, ಅವರಿಂದ ನನಗೆ ಆ ಸಿನಿಮಾಗಳು ಬಂದು ಅದರಿಂದ ನಾನು ಡಾಕ್ಟರ್ ರಾಜ್ಕುಮಾರ್ ಆದೆ ಅಂತ, ಅಂದರೆ ರಾಜಕುಮಾರನಾದೆ ಅಂತ ಅವ್ರು ಹೇಳ್ಕೊಂಡ್ರು. ಸೊ ಹಾಗೆ ನಾನು ಇವತ್ತು ನಮ್ಮ ನಿರ್ಮಾಪಕರಿಗೆ, ನಮ್ಮ ನಿರ್ದೇಶಕರಿಗೆ ತುಂಬ ಧನ್ಯವಾದಗಳನ್ನ ತಿಳಿಸ್ತೀನಿ. ಬಿಕಾಸ್ ಅವರು ನನಗೆ ಈ ಸಿನಿಮಾ ಕೊಟ್ಟಿರಲಿಲ್ಲ ಅಂದರೆ ಬಹುಶಃ ಈ ಸಿನಿಮಾ ನನ್ನ ಕೈ ಬಿಟ್ಟು ಹೋಗ್ತಿತ್ತು ಏನೋ ಗೊತ್ತಿಲ್ಲ. ಸೊ ಸಿನಿಮಾ ಹೇಗೆ ಬಂತು ಅಂದರೆ ನಮ್ಮ ಕಿಶೋರ್ ಅವರು ನನಗೆ, ನೀವು ನಂಬ್ತಿರೋ ಬಿಡ್ತಿರೋ, ನನ್ನನ್ನು ಬಿಡಲೇ ಇಲ್ಲ.